ಹಾಯ್ ಎಲ್ರಿಗೂ ನಮಸ್ಕಾರ. ಇದು ವೀಕೆಂಡ್ ರಿಲ್ಯಾಕ್ಸ್ 100 ಡೇಸ್ ಚಾಲೆಂಜಲ್ಲಿ ಇದು ಡೇ 2 ವೆಡ್ನೆಸ್ಡೇ ಆಗಿದೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಯೂಶಲ್ ಆಗಿ ಆಚೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಡಿಸಿ ಏನು ಮಾಡೋಣ ಅಂತ ಯೋಚನೆ ಮಾಡೋಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಏನು ಮಾಡೋಣ ಅಂತ ಯೋಚನೆ ಮಾಡೋಷ್ಟರಲ್ಲಿ ನನ್ನ ಫ್ರೆಂಡ್ ಬಂದಿದ್ಲು. ಅವಳನ್ನ ಡ್ರಾಪ್ ಮಾಡೋಣ ಅಂತ ನಿಯರ್ ಬೈ ಟೆಂಪಲ್ ಹತ್ರ ಹೋಗಿದ್ದೆ. ಸೊ ಅವಳು ಇವತ್ತು ಟ್ರಿಪ್ಪಿಗೆ ಅಂತ ಹೊರಟಿದ್ಲು, ಓಂ ಶಕ್ತಿಗೆ ಅಂತ ಫಾರ್ 2 ಡೇಸ್ ಅಂತ. ಸೊ ನಿಯರ್ ಬೈ ಇತ್ತು, ನಮ್ಮ ಮನೆ ಹತ್ರನೇ ಇದ್ದು ಟೆಂಪಲ್. ಸೊ ನಾನು ಹೋಗುಮ ಅಂತ ಹೇಗೆ ನಾನು ರೆಡಿಯಾಗಿ ಹೋಗಿದ್ದೆ. ಸೊ ಟ್ರಿಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ಪೂಜೆ ಮಾಡಿ ಅವ್ರದ್ದು ಅಂತ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಸೊ ಬಸ್ ಹತ್ರ ಹೋದ್ವಿ. ಬಸ್ ಆಲ್ರೆಡಿ ಬಂದಿತ್ತು, ಬಸ್ಸಿಗೆ ಅಂತ ಪೂಜೆ ಮಾಡಿದ್ರು. ಅದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಅನಿಸ್ತು ನನಗೂ. ಅದೆಲ್ಲ ನೋಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದೆ. ಸೊ ಮನೆಗೆ ಬಂದು ಏನು ಮಾಡೋಣ ಅನ್ನೋಷ್ಟರಲ್ಲಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ನೆಲ್ಲಿಕಾಯಿಂದ ಜ್ಯೂಸ್ ಮಾಡಿಕೊಂಡೆ. ಈ ಥರ ಕಟ್ ಮಾಡಿಕೊಂಡೆ ಫಸ್ಟು. ನಾನಿಲ್ಲಿ ನೆಲ್ಲಿಕಾಯಿ ಜೊತೆಗೆ ಜೀರಿಗೆ ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಕೊಡುತ್ತೆ ಅಂತ. ಸೊ ನಾನು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದು ಹಾಗೆ ನಾವು ಫಿಲ್ಟ್ರೂ ಮಾಡ್ಕೊಬೋದು, ಇಲ್ಲ ಹಾಗೇ ಕುಡಿಬೋದು. ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ತುಂಬಾ ಕಮೆಂಟ್ಸ್ ಬಂದಿತ್ತು, ಖುಷಿ ಆಯಿತು ನನಗೆ. ಟೊಮೆಟೊ ಬಾತ್ ಹೇಗೆ ಮಾಡೋದು ಅಕ್ಕ ಮಾಡಿದ್ದನ್ನ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿ ಅಂತ. ಖಂಡಿತವಾಗೂ ಮಾಡಿ ಹಾಕ್ತೀನಿ. ಸೊ ಇವಾಗ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡು ಅದು ಜ್ಯೂಸ್ ಮಾಡಿರೋದನ್ನ ಅಮ್ಮಂಗೆ ಸರ್ವ್ ಮಾಡೋಣ ಅಂತ ಮಾಡಿದೆ. ನನಗೆ ಅಂತ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡಿಕೊಂಡೆ, ಟೀ ಕುಡಿದೆ. ಮಾರ್ನಿಂಗ್ ಟಿಫನ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನಾನು ಟೆಂಪಲ್ ಹೋಗಿದ್ನಲ್ಲ. ಸೊ ಅಲ್ಲಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ದೆ. ಸೊ ಮಾರ್ನಿಂಗ್ ಟಿಫನ್ ಮಾಡೋಕ್ಕಾಗದಿರೋ ಕಾರಣಕ್ಕೆ ಈಗ ಮಧ್ಯಾಹ್ನ ಬೇಗನೆ ಊಟ ಮಾಡಿಕೊಂಡೆ. ಅನ್ನ ಮತ್ತು ಬೇಳೆ ಸಾಂಬಾರು ಅಮ್ಮ ಮಾಡಿದ್ದು ಚೆನ್ನಾಗಿ ಮಾಡಿದರು. ನನಗೆ ಬೇಳೆ ಸಾಂಬಾರಂತೂ ತುಂಬಾ ಇಷ್ಟ, ಅಮ್ಮ ಮಾಡೋದಂತೂ. ನಿಮಗೂ ಇಷ್ಟ ಅಂದರೆ ಆ ರೆಸಿಪಿ ಹೇಳಿ ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ಬೆಳಿಗ್ಗೆ ತಿಂಡಿ ಮತ್ತು ಊಟ ಅಡುಗೆ ಮಾಡಿದಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮಾಡ್ತಿದ್ದೀನಿ. ಮಧ್ಯಾಹ್ನಕ್ಕೆ ಹೇಳಿ ನಾನು ಉಪ್ಸಾರು ಮಾಡಿ ಅಳಸಂದೆ ಕಾಳು, ನಮ್ಮ ಕಡೆ ತಗ್ನಿ ಕಾಳು ಅಂತ ಹೇಳ್ತೀವಿ ನಾವು. ಸೊ ತಗ್ನಿ ಕಾಳು ಪಲ್ಯ ಮಾಡಿ ಉಪ್ಸಾರು ಮಾಡಿ ಇವಾಗ ಊಟ ಮಾಡ್ತಿದ್ದೀನಿ. ಊಟ ಮುಗಿಸಿ ಉಳ್ಕೊಂಡಿರೋ ಕೆಲಸ ಎಲ್ಲ ಮಾಡಿ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ.
ಸ್ಕೂಲ್ ಕರ್ಕೊಬಂದಮೇಲೆ ನನ್ನ ಮಗಳು ನನಗೆ ಅಂತ ಕಾಫಿ ಮಾಡಿಕೊಟ್ಟಿದ್ದಾಳೆ. ಸೊ ಫೈನಲಾಗಿ ಡೇ 2 ಕಂಪ್ಲೀಟ್ ಆಯಿತು ಸಕ್ಸಸ್ಫುಲ್ಲಾಗಿ. ಬಟ್ ದೆನ್ ಸ್ವಲ್ಪ ಎಡ್ವರ್ಟ್ ಮಾಡಿಕೊಂಡೆ. ಏನು ಅಂದರೆ ಲೈಕ್ ಆ್ಯಸ್ ಯೂಶ್ವಲ್ ನೈಟ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋದೆ. ಐ ಹೋಪ್ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನೀವು ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.